ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಕೂಡ ಆರಾಮಾಗಿದ್ದೀನಿ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು. ಬೇಸಿಕಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರು ಎಲ್ರೂ ಒಂದು ಕೈಂಡ್ ಆಫ್ ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅದು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಆನೆಸ್ಟ್ಲಿ ನಾನು ಅದು ಒಂದು ಸೋರ್ಸ್ ಆಫ್ ಇನ್ಕಮ್ ಅಂತ ಆಗುತ್ತೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಲಿಟ್ರಲಿ ನಂತರ 6 ಮಂತ್ಸ್ಗೆಲ್ಲ ಒಂದೊಂದು ವಿಡಿಯೋ ಹಾಕಿದ್ರೆ ನಿಜವಾಗ್ಲೂ ಯಾರು ಇನ್ಕಮ್ ಕೊಡಲ್ಲ, ವ್ಯೂಸು ಆಗಲ್ಲ. ಆಲ್ಸೋ ನಾನು ಈ ಕತೆನ ಹೇಳ್ತಾ ಬಂದರೆ ಇಡೀ ವ್ಲಾಗ್ ಬೇಕಾಗುತ್ತೆ, ಅದಕ್ಕೆ ಬೇಕಾದ್ರೆ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಸೊ ಆಫ್ಟರ್ ಅ ವೆರಿ 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 ಲಾಂಗ್ ನಾನು ಅಕ್ಕನ್ನ ಮೀಟ್ ಮಾಡಕ್ಕೆ ಬಂದೀನಿ. ಶಿ ಈಸ್ ಮೈ ಸಿಸ್ಟರ್ ಫ್ರಮ್ ಅನದರ್ ಮದರ್ ಥರ. ಯಾಕೆ ಅಂದರೆ ನಾನು ಎಲ್ರಿಗೂ ಗೊತ್ತಿರೋ ಥರ ನಾನು ಸುವಿಧಾ ಏನು ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಹೋಗಬೇಕಾದ್ರೆ ಇವರು ಅಕೌಂಟೆಂಟ್ ಆಗಿದ್ರು. ಅಲ್ಲಿ ಪರಿಚಯ ಆಗಿ ನಾವು ಕ್ಲೋಸ್ ಆಗಿ ಆ ಬಾಂಡಿಂಗ್ ಇನ್ನೂ ಇದೆ. ಸೊ ಇವಾಗ ಅವ್ರ ಮದುವೆ ಆ್ಯಕ್ಚುಲಿ ಮದುವೆ ಮುಗೀತು. ಈ ವ್ಲಾಗ್ ಲೇಟಾಗಿ ಬರುತ್ತೆ ಸ್ವಲ್ಪ. ಸೊ ನಾನು ಅವ್ರ ಮದುವೆಗೆ ಹೋಗಿದ್ದೆ ಹಿಂದಿನ ದಿನ. ನಾನು ಬೆಂಗಳೂರಿಂದ ಬಂದಿದ್ದೆ ಹಿಂದಿನ ದಿನ ಆಗಿತ್ತು. ಸೊ ಸ್ವಲ್ಪ ಲೇಟ್ ಆಗಿತ್ತು, ಬಟ್ ಇಟ್ಸ್ ಓಕೆ. ಆಲ್ಸೋ ನಮ್ಮಿಬ್ಬರಿಗೂ ಸ್ವಲ್ಪ ಗ್ಯಾಪ್ ಆಗಿತ್ತು. ಒಂದು 2 years ನಾವೇನು ಮೀಟ್ ಮಾಡಿರಲಿಲ್ಲ. ಸೊ ಮದುವೆ ಟೈಮಿಗೆ ಬರೋ ಥರ ಆಗಿತ್ತು. ನಾವು ಕ್ಲೋಸ್ ಆಗೋಕ್ಕೆ ಕಾರಣ ನಾವು ಆಚೆ ಕಡೆ ಮೀಟ್ ಮಾಡ್ತಿದ್ವಿ, ಪಾರ್ಟೀಸ್ ಅಟೆಂಡ್ ಮಾಡ್ತಿದ್ವಿ, ಎಲ್ಲ ಒಟ್ಟಿಗೆ ಇರ್ತಿದ್ವಿ. ಸೊ ಆ ಥರ ಕ್ಲೋಸ್ ಆಗಿದ್ದು. ಬಟ್ ವರ್ಕಿಂಗ್ ಪ್ಲೇಸ್ ವಾಸ್ ಅ ರೀಸನ್ ಟು ಮೀಟ್ ಹರ್. ಅವ್ರು ನಂಗೆ ಪರಿಚಯ ಆಗಿದ್ದು ನನ್ನ ವರ್ಕಿಂಗ್ ಪ್ಲೇಸಲ್ಲಿ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಅವ್ರು ನನಗೆ ಸಿಕ್ಕಿದ್ದು, ನಾವು ಕ್ಲೋಸ್ ಆಗಿದ್ದು, ನಮ್ಮ ಬಾಂಡಿಂಗ್ ಈ ಥರ ಇರೋದು. ಆ್ಯಂಡ್ ಸ್ಟಿಲ್ ಫಾರ್ ಎವರ್ ಟು ಗೋ. ನಮ್ಮ ಜೊತೆ ಅಕ್ಕನ ಫ್ರೆಂಡ್ ಇನ್ನೊಬ್ಬರು ಪ್ರಿಯಾ ಅಕ್ಕ ಅಂತ ಅವರು ಇದ್ದರು. ಸೊ ನಾವಿಲ್ಲಿ ಏನು ಮಾಡ್ತಿದ್ವಿ ಅಂದರೆ, ಮದುವೆ ಹಿಂದಿನ ದಿನ ಅಲ್ವಾ, ಅವರು ಚೌಲ್ಟ್ರಿಗೆ ಹೋಗೋ ದಿನ. ಸೊ ಅವ್ರಿಗೆ ಏನೇನು ಬೇಕು ಎಷ್ಟು ಸಾಧ್ಯನೋ ಅಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಬಿಕಾಸ್ ನಾವು ಲೇಟಾಗೇ ಬಂದಿದ್ದು, ಅವರು ಒಬ್ಬರೇ ಇದ್ದಿದ್ದರಿಂದ ಏನೂ ಜಾಸ್ತಿ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ. ಬಟ್ ಒಂದು ಹೆಲ್ಪ್ಫುಲ್ ಏನಾಯಿತು ಅಂದರೆ, ಶಿ ವಾಸ್ ಲಿಟ್ರಲಿ ಅವೇರ್ ಅಬೌಟ್ ಆಲ್ ದ ಎಸೆನ್ಷಿಯಲ್ಸ್ ಆ್ಯಂಡ್ ನೀಡ್ಸ್ ಆರ್ ರಿಕ್ವೈರ್ಡ್ ಫಾರ್ ದ ಡೇ ಅಂತ. ಯಾಕೆಂದರೆ ಪ್ರತಿಯೊಂದು ರೆಡಿ ಇಟ್ಕೊಂಡಿದ್ರು ಅಕ್ಕ. ಪ್ರತಿಯೊಂದೂ ಐ ರಿಪೀಟ್, ಪ್ರತಿಯೊಂದೂ ಸಿಂಗಲ್ ಥಿಂಗೂ ನಾನು ಏನು ಕೇಳಿದ್ರು ಹಾಂ ನನ್ನ ಹತ್ರ ಇದೆ, ಹಾಂ ನಾನು ತರಿಸ್ಕೊಂಡಿದ್ದೀನಿ, ಹಾಂ ನಾನು ಅದನ್ನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ಕೊಡ್ತಿದ್ರು. ದ್ಯಾಟ್ ವಾಸ್ ವೆರಿ ಅಪ್ರಿಷಿಯೇಟಬಲ್. ನಾನು ಅವ್ರ ಹತ್ರ ಹೇಳಿ ಪ್ರತಿಯೊಂದೂ ಅವರು ಒಬ್ಬರೇ ಮಾಡ್ಕೊಂಡಿದ್ದಾರೆ. ಯಾರೂ ಇರಲಿಲ್ಲ ಅವರಿಗಿಲ್ಲಿ ಜೊತೇಲಿ. ಇಫ್ ನಾನಿಲ್ಲಿದ್ದು ಅವ್ರೇನಾದರೂ ನಂಗೆ ಹೇಳಿದಿದ್ರೆ, ಇಲ್ಲಿ ಜೊತೇಲಿ ಇದ್ದಿದ್ದಿದ್ರೆ ಐ ವುಡ್ ಹ್ಯಾವ್ ಹೆಲ್ಪ್ಡ್ ಹರ್ ಅಲ್ವಾ. ಆಮೇಲೆ ನಾವು ಸ್ಯಾರಿಗೆ ಪಿನ್ ಮಾಡೋದು, ಲಗೇಜ್ ಪ್ಯಾಕ್ ಮಾಡೋದು, ಅವ್ರ ಸೂಟ್ ಕೇಸಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಹಾಕೋದು, ಅವರಿಗೆ ಮದುವೆಗೆ ಬೇಕಾಗಿರೋ ಸ್ಯಾರೀಸು, ಬಟ್ಟೆಗಳು, ಮೇಕಪ್ ಪ್ರಾಡಕ್ಟ್ಸು, ಡೈಲಿ ನೀಡ್ಸು, ಅವ್ರದ್ದು ಏನೇನು ಎಸೆನ್ಷಿಯಲ್ಸ್ ಇದ್ದು ಎಲ್ಲನೂ ಪ್ಯಾಕ್ ಮಾಡಿ ನಾನು ಪ್ರಿಯಾ ಅಕ್ಕ ಅವ್ರಿಗೆ ಹೆಲ್ಪ್ ಮಾಡಿ ಅಲ್ಲಿಂದ ಹೊರಡಬೇಕಾಗಿತ್ತು. ಎಲ್ರಿಗೂ ಗೊತ್ತಲ್ವಾ, ಮದುವೆ ಇಸ್ ಅ ವೆರಿ ಬಿಗ್ ಥಿಂಗ್ ಆ್ಯಂಡ್ ಅದೊಂಥರ ಸ್ಪೆಷಲ್ ಥಿಂಗ್. ಅವ್ರ ಮದುವೆಗೆ ಅವರವರೇ ರೆಡಿ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾರಾದರೂ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದಾಗ ಅದು ಗೊತ್ತಾಗಲ್ಲ ಎಷ್ಟು ಕೆಲಸ ನಡೀತಿದೆ ಅದ್ರ ಮುಂದೆ, ಅದರ ಹಿಂದೆ ಎಷ್ಟು ಎಫರ್ಟ್ ಇದೆ ಅಂತ. ಸೊ ಅವ್ರವ್ರದ್ದು ಮಾಡ್ಕೊಳ್ತಾ ಇರ್ಬೇಕಾದ್ರೆ ಅವ್ರಿಗೆ ತುಂಬ ಹೆಕ್ಟಿಕ್ ಅನಿಸುತ್ತೆ. ಅದೆಲ್ಲ ಆಗ್ತಿದ್ದಂಗೆ ನಾನು ಚಿನ್ನು ಒಂದು ಚಿಕ್ಕ ಬ್ರೇಕ್ ತೊಗೊಂಡಿದ್ವಿ. ಇವ್ರು ಫುಲ್ ಕ್ರ್ಯಾಂಕಿ ಆಗಿಬಿಟ್ಟಿದ್ರು ಅವತ್ತು. ಸೊ ನಾವು ಹೊರಗಡೆ ಹೋಗಿ ಫ್ರೂಟ್ ಜ್ಯೂಸ್ ಕುಡಿದು ಒಂದಷ್ಟು ಡ್ಯಾನ್ಸ್ ಮಾಡಿ ಮನೆಯೊಳಗೆ ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರನ್ನ ಎಂಗೇಜ್ ಮಾಡಿ ಅವರ ಕ್ರ್ಯಾಂಕಿ ಮೂಡನ್ನ ನಾರ್ಮಲ್ ಮೂಡಕ್ಕೆ ತರೋಕ್ಕೆ ಅವರಿಗೆ ಡ್ರಾಯಿಂಗ್ ಬುಕ್ಸು, ಕ್ರೇಯಾನ್ಸು, ಪೇಂಟ್ಸು, ಸ್ಕೆಚ್ ಪೆನ್ಸ್ ಏನೇನೋ ಅವ್ರು ಏನೇನು ಕೇಳ್ತಾರೋ ಎಲ್ಲ ಜೈ ಅಂತ ತೊಗೊಂಡು ಒಂದಷ್ಟು ಜ್ಯೂಸ್ ಗೀಸ್ ಕುಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಮನೆಗೆ ಬಂದಮೇಲೂ ಅವ್ರ ಜೊತೆ ಪೇಂಟಿಂಗ್ ಮಾಡೋದು, ಕಲರ್ ಮಾಡೋದು, ಇದನ್ನೆಲ್ಲ ಮಾಡಿಕೊಂಡು ಅಲ್ಲೊಂದಿಷ್ಟು ಟೈಮ್ ವೇಸ್ಟ್ ಮಾಡಿದ್ವಿ. ಆದರೂ ಅದಾದಮೇಲೆ ತುಂಬ ಕೆಲಸ ಇತ್ತು, ಅಕ್ಕಂಗೆಲ್ಲ ಹೆಲ್ಪ್ ಮಾಡಿ ಅದೆಲ್ಲ ಆಗ್ತಿದ್ದಂಗೆ ಮತ್ತೆ ತಲೆಗೊಂದು ಹುಳ ಬಿತ್ತು, ಊಟಕ್ಕೆ ಏನು ಅಂತ. ಊಟಕ್ಕೆ ಅವ್ರ ಮನೇಲಿ ಈಗ ಜಸ್ಟ್ ಎಲ್ಲ ಆಲ್ ಸೆಟ್ ಮಾಡ್ತಿರೋದ್ರಿಂದ ಗ್ಯಾಸ್ ಫಿಟ್ಟಿಂಗ್ ಅದೆಲ್ಲ ಏನೂ ಮಾಡಿಲ್ಲ. ಸೊ ನಾವು ಊಟಕ್ಕೆ ಏನು ಮಾಡ್ಕೊಳ್ಳೋದು, ಇಂಡಕ್ಷನಲ್ಲಿ ಏನು ಟ್ರೈ ಮಾಡ್ಬೋದು ಅಂಥೇಳಿ ಪುಳಿಯೋಗರೆ ಮಾಡ್ಕೊಂಡ್ವಿ. ಪುಳಿಯೋಗರೆ ನಾನು ಪಿ ಜಿಲಿ ಇರಬೇಕಾದ್ರೆ ರೈಸ್ ಐಟಮ್ ಬಿಟ್ಟು ಬೇರೆ ಏನೇನೂ ತಿಂದಿಲ್ಲ ನಾನು. ಪುಳಿಯೋಗರೆ, ಟೊಮೆಟೊ ರೈಸು, ರೆಡಿಮೇಡ್ ರೈಸ್ ಏನು ಸಿಗುತ್ತೋ ಅದನ್ನೆಲ್ಲ ತಂದು ರೆಡಿ ಮಾಡ್ಕೊಂಡು ತಿನ್ನೋದಾಗಿತ್ತು. ಸೊ ಅದೇ ಥರ ಈಸಿ ಪೀಸಿಯಾಗಿ ಪುಳಿಯೋಗರೆ ಮಾಡ್ಕೊಂಡು ತಿನ್ಕೊಂಡ್ವಿ. ಅದಾದಮೇಲೆ ಅಣ್ಣನ ಕಡೆಯವರು ಎಲ್ಲರೂ ಬಂದರು ಅಕ್ಕನ ಕರ್ಕೊಂಡು ಹೋಗೋಕ್ಕೆ ಅಂತ. ಸೊ ಅವ್ರದ್ದು ಏನೇನೋ ರಿಚುವಲ್ಸ್ ಇರುತ್ತೆ ಅಲ್ವಾ, ಅದೆಲ್ಲ ಮಾಡಿಸ್ಕೊಂಡು ನಾನು ಮೇಕಪ್ ಎಲ್ಲ ಮಾಡಿಕೊಟ್ಟು ಹೇರ್ಸ್ ಎಲ್ಲ ಮಾಡಿದ್ವಿ. ನಂಗೆ ಹೇರ್ಸ್ ಓಕೆ, ನಾನು ಕಲ್ತ್ಕೊಂಡಿದ್ದೀನಿ. ಆಕ್ಸೆಸರೀಸ್ ಇದ್ದರೆ ನಾನು ಮಾಡ್ಕೊಬಿಡ್ಬೋದು, ಬೇಸಿಕ್ಸ್ ಇದ್ದರೆ ಬೇಸಿಕ್ ಹೇರ್ ಸ್ಟೈಲ್ ಮಾಡ್ಕೊಡ್ತೀನಿ. ಬಟ್ ಮೇಕಪ್ ಆರ್ಟಿಸ್ಟ್ ಅಲ್ಲ ನಾನು, ಮೇಕಪ್ ಬಗ್ಗೆ ನಂಗೆ ಗೊತ್ತಿಲ್ಲ. ನಾಲೆಡ್ಜ್ ಇರ್ಬೋದು, ಬಟ್ ಪ್ರಾಕ್ಟಿಕಲಿ ನಾಲೆಡ್ಜ್ ಇಲ್ಲ. ದಟ್ ಈಸ್ ಟು ಇಂಪಾರ್ಟೆಂಟ್.
ಸೊ ಅದೆಲ್ಲ ಮುಗಿಸ್ಕೊಂಡು ಅವ್ರನ್ನ ಚೌಲ್ಟ್ರಿಗೆ ಕರ್ಕೊಂಡು ಹೋದ್ವಿ. ಅಣ್ಣನ ವೆಲ್ಕಮ್ ಮಾಡಿಕೊಂಡ್ರು. ಫುಲ್ ಹೆಕ್ಟಿಕ್ ಅಂತ ಹೇಳಿದ್ನಲ್ಲ, ಅವ್ರಿಗೆ ನಿದ್ರೆ ಇಲ್ಲದೆ ಫುಲ್ ನಿದ್ರೆ ಬರೋಕ್ಕೆ ಶುರು ಆಯಿತು. 3 ಗಂಟೆ ಮಧ್ಯರಾತ್ರಿ 2 ಗಂಟೆ ತನಕ ಮೇ ಬಿ ಅವರು ಈ ಥರ ಶಾಸ್ತ್ರಗಳು ಅದು ಇದು ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿರೋದು. ಮಧ್ಯರಾತ್ರಿ ಅಂತಲೂ ತಲೆ ಕೆಡಿಸ್ಕೊಳ್ತೀರಾ, ನಾವು ಹಳದಿ ಟೈಮಲ್ಲಿ ಅರಿಶಿನ ಎಲ್ಲ ಆಗ್ತಿದ್ದಂಗೆ ಫೋಟೋಸು ವಿಡಿಯೋಸ್ ಅಂತ ಎಲ್ಲ ಮಾಡಿಕೊಂಡು ಇಷ್ಟೆಲ್ಲ ಲೇಟ್ ಆಗುತ್ತೆ ಅಂತ ಗೊತ್ತಿದ್ದೇನೆ ಬೇಗ ಬೇಗ ಊಟ ಮಾಡ್ಕೊಬಿಟ್ವಿ. ಊಟದ್ದಂತೂ ಇವ್ರ ಮದುವೆಯಲ್ಲಿ ಸಕ್ಕದಾಗಿತ್ತು 2 ದಿನನೂ. ನೈಟ್ ಒಂದು 2 ಗಂಟೆ ತನಕ ಆಗಿದೆ ಇವ್ರದ್ದು ಎಲ್ಲ ಶಾಸ್ತ್ರ ಮುಗಿಸಿ ಮಲ್ಗೋ ತನಕ. ಅದಾದಮೇಲೆ 3:30ಗೆ ಮೇಕಪ್ ಆರ್ಟಿಸ್ಟ್ ಸಿಂಚನಾಕ ಬಂದು ಮೇಕಪ್ ಮಾಡ್ಕೊಟ್ಟು ಹೋಗಿದ್ದಾರೆ. 3:30ಇಂದ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದ್ದು. ಬೆಳಿಗ್ಗೆ ನಾನು ಮೇ ಬಿ 7 ಗಂಟೆನೋ 7:15 ಹಂಗೆ ಬಂದಿದ್ದು. ಅಲ್ಲಿವರೆಗೂ ಫೋಟೋಶೂಟ್ ನಡೀತಾನೆ ಇದೆ. ಶಾಸ್ತ್ರ ಗೀಸ್ತ್ರ ಎಲ್ಲ ಸೇರಿಕೊಂಡು ಫೋಟೋಗ್ರಫಿ ಎಲ್ಲ ಸೇರ್ಕೊಂಡು ಅಷ್ಟೊತ್ತಾಗಿದೆ. ಲಿಟ್ರಲಿ ಸಿಕ್ಕಾಪಟ್ಟೆ ಸುಸ್ತಾಗಿದ್ರು. ಐ ವಿಶ್ ಬೋತ್ ಆಫ್ ದೆಮ್ ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಅವರು ಇಷ್ಟಪಟ್ಟಂಗೆ ಮದುವೆ ಆಗಿದ್ದಾರೆ, ಇಷ್ಟಪಟ್ಟಂಗೆ ಖುಷಿಯಾಗಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಇರಬೇಕು. ಈ ಮೂಮೆಂಟ್ಗೆ ನಾನು ಎಷ್ಟು ವೆಯ್ಟ್ ಮಾಡ್ತಿದ್ದೆ ಅಂದರೆ ಲಿಟ್ರಲಿ ಇದು ಒಂದು 5 ಇಯರ್ಸ್ ಅನಿಸುತ್ತೆ ಮೇ ಬಿ. 5 ಇಯರ್ಸಿಂದ ನಾನು ಯಾವಾಗ ಮದುವೆ ಆಗ್ತಿರಾಕ, ನಾನು ಹಿಂಗಿರಬೇಕು, ನಾನು ಹಿಂಗೆ ಓಡಾಡಬೇಕು ನಿಮ್ಮ ಮದುವೆಲಿ. ಶಿ ವಾಸ್ ಟ್ರೀಟಿಂಗ್ ಮೀ ಆ್ಯಸ್ ಹರ್ ಓನ್ ಸಿಸ್ಟರ್. ನನಗೆ ತಂಗಿ ಥರ ನೋಡ್ಕೊಂಡಿದ್ದಾರೆ, ತಂಗಿ ಥರ ನೋಡ್ಕೋತಾರೆ. ಸೊ ನಾನು ಯಾವಾಗಲೂ ಅವ್ರ ಬಿಸೈಡ್ ಹರ್ ಇರ್ತಿದ್ದೆ ಎಲ್ಲ ಫೇಸಲ್ಲೂ. ಐ ಮೀನ್ ಇರಬೇಕು ಅಂತ ನಂಗೆ ಇಷ್ಟ ಇತ್ತು. ಸೊ ಎವ್ರಿ ಟೈಮ್ ನಾನು ಅವ್ರಿಗೆ ಕೇಳ್ತಾ ಇದ್ದೆ. ಆ್ಯಂಡ್ ಫೈನಲಿ ದ್ಯಾಟ್ ವಾಸ್ ಅ ಡ್ರೀಮಿ ಮೂಮೆಂಟ್ ಅಂತ ಹೇಳ್ಬೋದು. ಮದುವೆ ಎಲ್ಲ ಆಯಿತು, ಊಟ ಮಾತ್ರ ಭರ್ಜರಿಯಾಗಾಯಿತು. ತುಂಬ ಲೇಟಾಗಿ ಊಟ ಮಾಡಿದ್ವಿ, ಯಾಕಂದರೆ ಇವರಿಬ್ಬರು ತುಂಬ ಜನ ಬಂದಿದ್ರು. ಇವರಿಬ್ರು ಜೊತೆ ಊಟ ಮಾಡಬೇಕು ಅಂತ ಜನ ಅಂದರೆ ಅಷ್ಟು ಜನ ಬಂದಿದ್ರು. ಅಣ್ಣನ ಫ್ರೆಂಡ್ ಸರ್ಕಲ್ ತುಂಬ ದೊಡ್ಡದಿತ್ತು. ಸೊ ಬರ್ತಾ ಬರ್ತಾ ಅಕ್ಕಂಗೂ ಆ ಸರ್ಕಲ್ ಕ್ಲೋಸ್ ಆಗಕ್ಕೆ ಶುರು ಆಯಿತು. ಸೊ ಆ ಥರ ತುಂಬ ಜನನೇ ಬಂದಿದ್ರು. ಆಲ್ಸೋ ಅಲ್ಲಿಂದ ಅವರಿಗೆ ಹೆಣ್ಣು ಒಪ್ಪಿಸೋ ಶಾಸ್ತ್ರ ಇತ್ತು. ಅಪ್ಪ ಅದೆಲ್ಲ ಹೆವಿ ಇಮೋಷ್ನಲ್ ಮೂಮೆಂಟ್ಸ್ ಅದು. ಅದನ್ನು ನೋಡ್ತಾ ಇದ್ರೆ ತುಂಬ ಬೇಜಾರಾಗುತ್ತೆ. ಅವ್ರು ಅಳ್ತಿರೋದು ನೋಡಿ ನಮಗೆಲ್ಲ ಅಳು ಬರೋದು. ಆ್ಯಂಡ್ ದ ವೆರಿ ನೆಕ್ಸ್ಟ್ ಮಾರ್ನಿಂಗ್ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು. ನಾನು ಸ್ವಲ್ಪ ಲೇಟಾಗಿ ಹೋಗಿ ಅವರಿಬ್ಬರನ್ನು ಮಾತಾಡಿಸ್ಕೊಂಡು ಊಟ ಮಾಡ್ಕೊಂಡು ಬಂದೆ. ಸೊ ದಟ್ ವಾಸ್ ಆಲ್ ಅಬೌಟ್ ಅಕ್ಕ ವೆಡ್ಡಿಂಗ್ ವ್ಲಾಗ್. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.